ಮಾತಾಡಿದೆ ಗುಂಡಿ ಯಾವ ರೀತಿ ನಾವು ಗುಂಡಿ ಮುಚ್ಚೋಕ್ಕೆ ಪಬ್ಲಿಕ್ಕಿಗೂ ಅವಕಾಶ ಮಾಡಿಕೊಟ್ಟಿದ್ವಿ. ಪಬ್ಲಿಕ್ಕು ಕೂಡ ಯಾರು ಬೇಕಾದ್ರೂ ಇದನ್ನು ಏರಿಯಾನ ಫಿಕ್ಸ್ ಮಾಡಿ ಅಲ್ಲ ಮಾಡಿ ಅವರು ಡೌನ್ಲೋಡ್ ಮಾಡಿ ವಾಟ್ಸಪ್ ಮುಖಾಂತರ ಹಾಕ್ಬೋದು. MLAಗಳು ಹಾಕ್ಬೋದು, ಲೀಡ್ರ್ಗಳು ಹಾಕ್ಬೋದು. ಪೊಲೀಸವ್ರಿಗೂ ಹೇಳಿದ್ದೀವಿ. ಪೊಲೀಸವ್ರು ಕೂಡ ಟ್ರಾಫಿಕ್ ಪೊಲೀಸವ್ರಿಗೆ ಎಲ್ಲೆಲ್ಲ ಆಗಬೇಕು ಅವರಿಗಾಗಲೇ ಸುಮಾರು ಒಂದು 10,000 ಅಷ್ಟು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. 5,000 ಈಗಾಗಲೇ ಮಚ್ಚಿದ್ದೀವಿ. ಒಂದೊಂದೇ ತೆಗಿತಾ ಇದ್ದಂಗೆ ನಾನು ಡೆಲ್ಲಿಲಿ ನನ್ನ ಮನೆ ಇದೆ ನೋಡಿದೆ, ಸಬ್ದರ್ಗಿ ಎನ್ಕ್ಲೇವಲ್ಲಿ. ಅಲ್ಲೇ ಹಿಂಗೆ ನನ್ನ ಗಾಡಿನೇ ಓಡಾಡ್ತಿತ್ತು. ಡೆಲ್ಲಿಲಿ ಪಾರ್ಲಿಮೆಂಟಿಂದ ಒಂದು 5-6 ಕಿಲೋಮೀಟ್ರಲ್ಲಿ ಇದೆ. ಸೊ ಎಲ್ಲ ಕಡೆನೂ ಈ ಪರಿಸ್ಥಿತಿ ಇದ್ದಿದ್ದೆ. ಇಲ್ಲೂ ಕೂಡ ತಾವೇನು ಹೇಳ್ತಾ ಇದ್ದೀರಿ, ಇದಕ್ಕೆ ಗುಂಡಿ ಮುಚ್ಚೋದು ಪ್ರಯಾರಿಟಿ ತೊಗೋಬೇಕು. ಇದು ಲಾಂಗ್ ಟರ್ಮ್ಗೂ ಆಗಬೇಕು, ಶಾರ್ಟ್ ಟರ್ಮು ಆಗಬೇಕು. ಅದಕ್ಕೆ ಖಂಡಿತ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ, ಶಾಸಕರುಗಳು ಹೇಳಿ, ಒಂದು ಲಿಸ್ಟ್ ಮಾಡಿ. ಪೊಲೀಸವ್ರಿಗೆ ಹೇಳಿದ್ದೀವಿ, ನಾವು ಬೇರೆ ಎಲ್ಲ ಥರ ತೊಗೊಂಡು ಅದನ್ನು ಮುಚ್ಚುವಂಥ ಕೆಲಸ ಖಂಡಿತ ನಾವು ಬೇರೆ ಬೇರೆ ಮಿಕ್ಸ್ಗಳಲ್ಲಿ ಹೊಸ್ದಾಗೆಲ್ಲ ಅದಕ್ಕೆ ಮಾಡ್ತೀವಿ. ಈ ಖಾತೆ ವಿಚಾರ ಹೇಳಿದ್ರು, ಅಶ್ವತ್ಥನಾರಾಯಣ ಬಿ ಖಾತೆ ವಿಚಾರ ಅವ್ರು ಮಾತಾಡ್ತಾರೆ, ಏನೋ ದೊಡ್ಡ ಸ್ಕ್ಯಾಂಡಲ್ ನಡೆದುಬಿಟ್ಟಿದೆ ಅಂತ. ನಾನು ಹೇಳ್ತಾ ಇದ್ದೀನಿ, ಇದನ್ನು ನಾವು ತೆಗೆದುಕೊಂಡು ಕೆಲಸ ಮಾಡ್ತಾ ಇರೋದು ಇತಿಹಾಸ. ಈ ಎ ಖಾತಾ ಬಿ ಖಾತಾ ಚೇಂಜ್ ಮಾಡ್ತಾ ಇರೋದು, ಈ ಖಾತಾ ಮಾಡ್ತಾ ಇರೋದು, ಇದೊಂದು ಹಿಸ್ಟ್ರಿ. ಇದು ಈ ರಾಜ್ಯಕ್ಕೆ ಒಂದು ಹೊಸ ಇದನ್ನು ಅವ್ರ ಫೋಟೋ, ಅವ್ರ ಮನೆ ಫೋಟೋ, ಅವ್ರ ವ್ಯಕ್ತಿ ಫೋಟೋ, ಅವ್ರ ಅಳತೆ, ಅವ್ರ ದಾಖಲೆ ಪ್ರಮೇತ ಮಾಡೋಂಥದ್ದು. ಸ್ವಲ್ಪ ಸರ್ವಿಸ್ ಪ್ರೊವೈಡರ್ಸ್ ಅಂತೇಳಿ ಅವ್ರು ಯಾರು ಲೈನೋ ಆನ್ಲೈನೋ ಏನೋ ಇದೆ, ವಾಟ್ ಯು ಕಾಲ್ ದೆಮ್, ಆನ್ಲೈನೋ ಲೈನ್ ಕರಿತೀವಿ ನಾವು. ಬೆಂಗಳೂರು ಒನ್ ಅವ್ರು ಕೊಟ್ಟಿದ್ದೀವಿ. ಅವ್ರು 45 ರೂಪಾಯಿ ಇರೋ ತೊಗೋತಾರೆ. ಯಾರು ಲಂಚ ಇಸ್ಕೊಂಡು ಇದ್ರ ಬಗ್ಗೆ ಎನಿ ಆಫೀಸರ್ ಏನು ಮಾಡ್ತಾರೆ ಅಂತಂದರೆ, ಐ ಆಮ್ ಟೆಲಿಂಗ್ ಯು, ನಾವು ಯಾವ ಕಾರಣಕ್ಕೂ ಇದು ಆಗಬಾರ್ದು ಅಂತಲೇ ಟ್ರಾನ್ಸ್ಪರೆಂಟಾಗಿ ಮಾಡ್ತಾಯಿದ್ವಿ. ಯಾರು ಹೇಳಿ ಸಾಯಂಕಾಲ ಅಷ್ಟೊತ್ತಿಗೆ ಸಸ್ಪೆಂಡ್ ಮಾಡಾಕ್ಬಿಡ್ತೀನಿ. ಮತ್ತೆ ಪ್ರೈವೇಟಲ್ಲಿ ಮಾಡಬಾರ್ದು. ಪ್ರೈವೇಟ್ ಓಕೆ, ಕೆಲವು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, ಅದನ್ನು ನೀವು ಹೇಳುತ್ತೆ ನಾನು ಅಲ್ಲಿ ಎಕ್ಸಾಮಿನ್. ನಮ್ಮ ಆಫೀಸರ್ಸ್ ಈಗ ಹೊರಟೋಗಿದ್ದಾರೆ ಕಾರ್ಪೊರೇಷನ್ ಅವರು. ವಿ ವಿಲ್ ಜಸ್ಟ್ ವರ್ಕೌಟ್. ಪ್ರೈವೇಟ್ ಅವ್ರು ಮಾಡಿದಾಗ ನೀವು ಹೇಳಿದ ಏಜೆನ್ಸಿಗಳು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಿ. ನಮ್ಮ ಕಾರ್ಪೊರೇಷನ್ ಮಾಡಲಿ, ಒಂದು 400 ಜನ ಇದ್ದಾರೆ. ಐ ವಿಲ್ ವರ್ಕ್ ಇಟ್ ಔಟ್ ಆನ್ ದಟ್. ಐ ಥಿಂಕ್ ಅದು ಒಳ್ಳೆ ಸ್ಕೀಮ್ ಅಂತ ಒಪ್ಪೋತಿರಿ ತಾನೆ. ಅಲ್ಲ ಮಾಡಿ, ಪ್ರೈವೇಟ್ ಅವ್ರನ್ನ ತೆಗೆದುಬಿಟ್ಟು ಅವ್ರನ್ನ ಬೇಕಾದರೆ ನೀವು ಕಾರ್ಪೊರೇಷನ್ ಒಳಗಡೆ ತಗೊಂಡ್ಬಿಟ್ಟು ಕಾಂಟ್ರಾಕ್ಟಲ್ಲಿ ತೊಗೊಂಡು ಮಾಡಿಸಿ, ಬೇಕಾದ್ರೆ ಔಟ್ಸೈಡ್ ಎಲ್ಲೂ ಮಾಡೋದು ಬೇಡ. ಓಕೆ, ಇಲ್ಲೀಗಲ್ ಆಗ್ತೈತಿ. ಇಲ್ಲೀಗಲ್ ರೆಸ್ಪಾಂಡಿವ್ ಕಾರ್ಪೊರೇಷನ್ ಆಗಬೇಕು. ಓಕೆ. ಆಮೇಲೆ ನಮ್ಮ MP ಅವರು, ಅವ್ರ ಹೆಸರು ಹೇಳೋದು ಬೇಡ ಇಲ್ಲಿ, ಬೆಂಗಳೂರು MP ಅವರು ಈ ಟನಲ್ ಇವೆಲ್ಲ ಮಾಡ್ತಾ ಇರೋದು ಬರೀ ದುಡ್ಡು ಹೊಡೆಯೋಕ್ಕೆ ಅಂತ ಹೇಳೋದು. ನಿಮ್ಮ ಕೈಯಲ್ಲಿ ಪಾಪ ಮಾಡೋಕ್ಕಾಗಿಲ್ಲ, ಇಲ್ಲ ಡೆಲ್ಲಿಯಿಂದ ದುಡ್ಡು ತರಲಿಲ್ಲ, ಇಲ್ಲ ನಿಮ್ಮ ಕಾಲದಲ್ಲಿ ಯಾವುದೂ ಮಾಡೋಕ್ಕಾಗಿಲ್ಲ. ಸಮಥಿಂಗ್ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಈಗ ಐ ಆಮ್ ವೆರಿ ಹ್ಯಾಪಿ. ಅಭಿವೃದ್ಧಿ ನಾನು ಅಭಿನಂದಿಸ್ತೀನಿ ಅಶೋಕ್ನ. ಐ ಆಮ್ ರೆಡಿ ಟು ಕೋಆಪ್ರೇಟ್. ಎಲ್ಲ MLAs ಪಾಪ ಕೋಆಪ್ರೇಟ್ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಲೆಟ್ ಅಸ್ ಆಲ್ ಗೋ. ಡೆಲ್ಲಿಯಿಂದ ದುಡ್ಡು ತರೋಣ, ಇಲ್ಲೂ ದುಡ್ಡು ಹಾಕೋಣ ಮಾಡಿ. ಬೆಂಗಳೂರಿಗೆ ಏನಾದ್ರು ಒಂದು ನೆಮ್ಮದಿ ಬದುಕನ್ನು, ಅವ್ರು ಹೇಳ್ದಂಗೆ ಹೈಯೆಸ್ಟ್ ಟ್ಯಾಕ್ಸ್ ಇಡೀ ಇಂಡಿಯಾಗೆ, ಸೆಕೆಂಡ್ ಲಾರ್ಜೆಸ್ಟ್ ದುಡ್ಡನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನೀವು ಸ್ವಲ್ಪ ಈ ಕಡೆ ಕಣ್ಣು ತೋರಿಸಿ ಅಂತ ಹೇಳಿದ್ದೀನಿ. ಅವರು ನೋಡ್ತೀನಿ DK ಅಂತ ನಂಗೆ ಹೇಳಿದ್ದಾರೆ. ಸೊ ವಿಶ್ವಾಸ ಇರೋಣ. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ಬೆಂಗಳೂರು ಅಭಿವೃದ್ಧಿಗೋಸ್ಕರ ಎಲ್ಲ ಒಟ್ಟಿಗೆ ಸೇರಿ, ರಾಜಕಾರಣ ಆಮೇಲೆ 2.5 ವರ್ಷ ಆದಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಬೆಂಗಳೂರಿಗೋಸ್ಕರ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ನಮಸ್ಕಾರ. ಓಕೆ.